ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿದಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಇಂದು ವಿಶ್ವದಾದ್ಯಂತ ತೆರೆ ಕಂಡಿದ್ದು, ಬೆಳ್ಳಿ ತೆರೆಯಲ್ಲಿ ಮೊದಲ ದಿನ ಕಾಂತಾರ ಚಾಪ್ಟರ್ 1 ಅನ್ನು ತೆರೆ ಕಂಡು ವೀಕ್ಷಣೆ ಮಾಡಿದಂತಹ ಪ್ರೇಕ್ಷಕರು ಏನು ಹೇಳಿದ್ರು, ರೆಸ್ಪಾನ್ಸ್ ಹೇಗಿತ್ತು, ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ತೆರೆಗಪ್ಪಳಿಸಿದ ಬಹುನಿರೀಕ್ಷಿತ ಕಾಂತಾರ ಚಾಪ್ಟರ್ 1 ವಿಶ್ವದಾದ್ಯಂತ 7,000 ಸ್ಕ್ರೀನ್ 7 ಭಾಷೆಗಳಲ್ಲಿ ತೆರೆಗೆ. ಸಿನಿಮಾ ಕಣ್ತುಂಬಿಕೊಂಡ ಪ್ರೇಕ್ಷಕರಿಂದ ಜೈಕಾರ. ಕಾಂತಾರ ಕಾಂತಾರ ಎಲ್ಲಿ ನೋಡಿದ್ರೂ ಬರೀ ಕಾಂತಾರ ಸಿನಿಮಾದ್ದೇ ಸದ್ದು. ಯಾಕಂದರೆ 3 ವರ್ಷಗಳ ಹಿಂದೆ ತೆರೆ ಕಂಡು ವಿಶ್ವದಾದ್ಯಂತ ಮೋಡಿ ಮಾಡಿದ್ದ ಕಾಂತಾರ ಇದೀಗ ಪ್ರೇಕ್ಷಕರನ್ನ ದಟ್ಟ ಕಾನನದ ನಡುವೆ ಕೊಂಡೊಯ್ದು ಇತಿಹಾಸ ಬಿಚ್ಚಿಟ್ಟಿದೆ. ಹೌದು, ಕಾಂತಾರ ಸೂಪರ್ ಹಿಟ್ ಆದ ಬಳಿಕ ಇಂದು ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿದ್ದು ಮತ್ತೊಮ್ಮೆ ಎಲ್ಲರೂ ಬೆರಗಾಗುವಂತೆ ಮಾಡಿದೆ. ಕ್ರಿಸ್ತಶಕ 400-500ರ ಕಾಲಘಟ್ಟದ ಕತೆ ಹೇಳಿರುವ ನಟ ರಿಷಬ್ ಶೆಟ್ಟಿ ತೆರೆಯ ಮೇಲೆ ರೌದ್ರಾವತಾರ ತಾಳಿದ್ದಾರೆ. ಇಂದು ವಿಶ್ವದಾದ್ಯಂತ 7,000 ಸ್ಕ್ರೀನ್ಗಳಲ್ಲಿ 7 ಭಾಷೆಗಳಲ್ಲಿ ತೆರೆ ಕಂಡಿರುವ ಕಾಂತಾರ ಪಾರ್ಟ್ 1 ಸಿನಿಮಾವನ್ನು ನೋಡಿದ ಸಿನಿ ರಸಿಕರು ಫಿದಾ ಆಗುವಂತೆ ಮಾಡಿದೆ. ತೆರೆಯ ಮೇಲೆ ನಟ ರಿಷಬ್ ಶೆಟ್ಟಿಯ ಆರ್ಭಟವಂತೂ ಪ್ರೇಕ್ಷಕರು ಕುಳಿತಲ್ಲಿಯೇ ಬೆವರುವಂತೆ ಮಾಡಿದೆ. ಇನ್ನು ದಸರಾ ವೇಳೆಯಲ್ಲೇ ಕಾಂತಾರ 1 ರಿಲೀಸ್ ಆಗಿದ್ದು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದೆ. ಈಗಾಗಲೇ ಸಿನಿಮಾ ನೋಡಿದ ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೊಂದು ಪಾರ್ಟ್ ಗೂಪ್ಸ್ ಬಂದವರಂಗ ಇದೆ ಗುರು, ಆ ತರ ಇದೆ. ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಸೂಪರ್ ಆಕ್ಟಿಂಗ್ ಮಾಡೋದು. ಸೂಪರ್ ಮೂವಿ, ಸೂಪರ್ ಆಗಿದೆ. ಅರ್ಧನಾರೇಶ್ವರಿ ಆಕ್ಟಿಂಗ್ ಸೂಪರ್, ಅರ್ಧನಾರೇಶ್ವರಿ ಆಕ್ಟಿಂಗ್ ಸೂಪರ್. ಸೂಪರ್ ಆಗೈತೆ ಮೂವಿ ಅಂತ. ಮೂವಿ ಸೂಪರ್. ರಿಷಬ್ ಶೆಟ್ಟಿ ಸರ್ ಸೂಪರ್ ಆಕ್ಟಿಂಗ್ ಮಾಡವ್ರೆ. ಮೂವಿ ಮಾತ್ರ ಸೂಪರ್ ಆಗಿದೆ ಸರ್. ರಿಷಬ್ ಶೆಟ್ಟಿ ಆಕ್ಟಿಂಗ್ ಮಾತ್ರ ಅಲ್ಟಿ. ಮ್ಯೂಸಿಕ್ ಮಾತ್ರ ಅಜೀಸ್ ಲೋಕೇಶ್ ಎಕ್ಸಲೆಂಟ್ ಆಗಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ರಿಷಬ್ ಸರ್ ಆಕ್ಟಿಂಗು, ಡೈರೆಕ್ಷನ್ ನೆಕ್ಸ್ಟ್ ಲೆವೆಲು, BGM ತುಂಬಾ ಚೆನ್ನಾಗಿದೆ. ಇಷ್ಟು ವರ್ಷ ಗಾದಿದ್ಕೂ ಸಕ್ಕತ್ ಫಿಲಮು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಇದು ನಂಬರ್ 1 ಮೂವಿ ಸರ್. ಅವರು ನಂಬರ್ 1 ಸ್ಟಾರ್ ಇವತ್ತಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ ಇಂಡಿಯಾ ಸ್ಟಾರ್ ಅವರು. ರಿಷಬ್ ಶೆಟ್ಟಿ ಸರ್ ಏನ್ ಆಕ್ಟಿಂಗ್ ಸರ್, ಮೈ ಇನ್ನೂ ಜುಮ್ ಅಂತ ಐತೆ. ಎಂತ ಮೂವಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೂ ಒಂದು ಸ್ವಲ್ಪ ಸಹ ಬೋರ್ ಆಗುದಿಲ್ಲ. ಫುಲ್ ಎಂಟರ್ಟೈನ್ಮೆಂಟ್ ಮೂವಿ, ಫುಲ್ ದೈವವೇ ಬಂದ ಹಾಗೆ ಇತ್ತು. ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಮಾತ್ರ ಬೊಂಬಟ್ ಮಾರೆ, ಭಯಂಕರ. ಜಿಲ್ಲೆಗಳಲ್ಲೂ ಕಾಂತಾರಾಗೆ ಬಹುಪರಾಕ್, ಎಲ್ಲ ಚಿತ್ರಮಂದಿರವೂ ಹೌಸ್ಫುಲ್. ಬಹುನಿರೀಕ್ಷಿತ ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಜಿಲ್ಲೆಯಾದ್ಯಂತ ಬಹುಪರಾಕ್ ಕೇಳಿಬಂದಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ 2 ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಬೆಳಗ್ಗೆ 5 ಗಂಟೆ ಶೋಗೆ ಥಿಯೇಟರ್ ಮುಂದೆ ಅಪಾರ ಅಭಿಮಾನಿಗಳು ಸಾಲುಗಟ್ಟಿ ನಿಂತಿದ್ರು. ಚಿತ್ರ ವೀಕ್ಷಣೆ ಬಳಿಕ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ನೀಡಿದರು. ಕಾಂತಾರ ಚಾಪ್ಟರ್ 1 ಬ್ಲಾಕ್ ಬಸ್ಟರ್ ಆಗಲಿದೆ ಅಂತ ಹರಸಿದರು. ನಿಜ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಫುಲ್ ಚೆನ್ನಾಗಿದೆ. ಇವನ್ ರುಕ್ಮಿಣಿ ವಸಂತ್ ದಟ್ ವಿಲನ್ ಕ್ಯಾರೆಕ್ಟರ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾಳೆ, ಇಷ್ಟ ಆಯಿತು ಸರ್. ತುಂಬಾ ಚೆನ್ನಾಗಿದೆ, ಮಾತಾಡಂಗೆ ಇಲ್ಲ ಸರ್, ಒಂದು ಮಾತೇ ಇಲ್ಲ. ಕನ್ನಡ ಪಿಕ್ಚರ್ ಈ ಥರ ಬರುತ್ತೆ ಅಂತಂದ್ಬಿಟ್ಟು ಯಾರು ನಾವು ಅಂದ್ಕೊಂಡಿರಲಿಲ್ಲ. ಆದರೆ ಒಳಗಡೆ ಕೂತ್ಕೊಳ್ಳೋಕ್ಕೆ ಧೈರ್ಯ ಬೇಕು. ಪಿಕ್ಚರ್ ಸೆಕೆಂಡ್ ಹಾಫಲ್ಲಿ ಮನುಷ್ಯ ಕೂತ್ಕೊಳ್ಬೇಕು ಅಂದರೆ ದೈವದ ಮೇಲೆ ಭಕ್ತಿ ಇದ್ರೆ ಮಾತ್ರ ಕೂತ್ಕೊಳ್ಳೋಕ್ಕಾಗೋದು. ಕೊಪ್ಪಳದಲ್ಲಿ ಲಕ್ಷ್ಮೀ ಥಿಯೇಟರ್ ಮುಂದೆ ಟಿಕೆಟ್ಗಾಗಿ ಅಭಿಮಾನಿಗಳು ಮುಗಿಬಿದ್ದಿದ್ರು. ಚಿತ್ರ ವೀಕ್ಷಣೆಗೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕರಾವಳಿ ಬಳಗದವರು ಆಗಮಿಸಿದರು. ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಚಿತ್ರ ಆರಂಭವಾಗುತ್ತಲೇ ಪ್ರೇಕ್ಷಕರು ಶಿಳ್ಳೆ ಕೇಕೆ ಜೊತೆ ಚಿತ್ರವನ್ನು ಸ್ವಾಗತಿಸಿದರು. ಚಿತ್ರದ ಮೊದಲನೇ ದೃಶ್ಯ ಆರಂಭವಾಗುತ್ತಲೇ ಸ್ಕ್ರೀನ್ಗೆ ಪೂಜೆ ಮಾಡಿ ಕುಂಬಳಕಾಯಿ ಒಡೆಯಲಾಯಿತು. ಸೂಪರ್ ಮೂವಿ ಚೆನ್ನಾಗಿದೆ ಸರ್. ಕೂತ್ಕೊಂಡು ನೋಡ್ತಿದ್ರೆ ಇನ್ನೂ ನೋಡಬೇಕು ಅನ್ನಿಸ್ತಿದೆ. ಸೈಲೆಂಟ್ ಮಾಡಿಬಿಡುತ್ತೆ ಎಲ್ಲ ಮನ್ಸೂರನ್ನ. ಸಕ್ಕತ್ತಾಗಿದೆ ಸರ್ ಮೂವಿ, ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಇನ್ನಂತೂ ಅಲ್ಟಿಮೇಟ್ ಆಗಿದೆ. ಸೆಕೆಂಡ್ ಹಾಫ್ ನೆಕ್ಸ್ಟ್ ಲೆವೆಲ್ ಇದೆ, ಸೂಪರ್ ಆಗಿದೆ. ಸೂಪರ್ ನೆಕ್ಸ್ಟ್ ಲೆವೆಲ್ ಸರ್ ಮೂವಿ. ಸಕ್ಕದಾಗ ಮಾಡಿದ್ದಾರೆ ಅವರು. ಸೂಪರ್ ಬ್ರೋ, ಚೆನ್ನಾಗಿದೆ. ಆಸಮ್ ಮೂವಿ. ಇನ್ನು ದಾವಣಗೆರೆಯಲ್ಲಿ ಬುಕ್ ಮೈ ಶೋದಲ್ಲಿ ಬುಕ್ ಮಾಡಿದ್ದ ಟಿಕೆಟ್ ಸಮಯ ಅದಲು ಬದಲಾಗಿ ತ್ರಿಶೂಲ್ ಥಿಯೇಟರ್ನಲ್ಲಿ ಕೊಂಚ ಸಮಯ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ಬೆಳಗ್ಗೆ 11:30ಕ್ಕೆ ಬುಕ್ ಮಾಡಿದ್ದ ಜನರಿಗೆ ರಾತ್ರಿ 11 ಗಂಟೆ ಶೋ ತೋರಿಸೋದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಕೊನೆಗೆ 11 ಗಂಟೆ ಶೋಗೆ ಬುಕ್ ಮಾಡಿದವರಿಗೆ ಮಧ್ಯಾಹ್ನ 2 ಗಂಟೆಗೆ ಶೋ ಪ್ರಾರಂಭಿಸುವುದಾಗಿ ಚಿತ್ರಮಂದಿರದ ಸಿಬ್ಬಂದಿ ಮನವೊಲಿಸಿದರು. ಕದಂಬರ ಸಾಮಂತರಾದ ಬಾಂದ್ರಾ ರಾಜಮನೆತನ ಮತ್ತು ಈಶ್ವರನ ಹೂದೋಟದ ಜನರ ನಡುವಿನ ಯುದ್ಧವನ್ನೇ ಕಣ್ಣಿಗೆ ಕಟ್ಟುವಂತೆ ತೋರಿಸಲಾಗಿದೆ. ಅದರಲ್ಲೂ ಬೆರ್ಮೆ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಪ್ರೇಕ್ಷಕರನ್ನ ಸೀಟಿನ ಅಂಚಿಗೆ ತಂದು ಕೂರಿಸಿದೆ. ಸಿನಿಮಾ ನೋಡಿದ ಪ್ರೇಕ್ಷಕರು ಕಾಂತಾರಾಗೆ ಜೈಕಾರ ಹಾಕಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.